ಹಾಯ್ ಹಾಯ್ ಪ್ಲೀಸ್ ಇಗ್ನೋರ್ ಮೈ ಬ್ಯಾಕ್‌ಗ್ರೌಂಡ್. ಇವತ್ತು ನಾನು ಡಿಮಾರ್ಟ್‌ಗೆ ಹೋಗ್ತಿದ್ದೆ. ಸೊ ಹಾಗಾಗಿ ರೆಡಿ ಆಗಿದ್ದೆ. ನನ್ನ ಔಟ್‌ಫಿಟ್ ಯಾವ ಥರ ಇದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್. ಸೊ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಯಾವ ಥರ ರೆಡಿ ಆಗಿದ್ದೀನಿ ಅಂತ ಕೂಡ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಸೊ ಡಿಮಾರ್ಟಲ್ಲಿ ವಿಡಿಯೋ ಮಾಡೋದು ಅಲೋ ಇಲ್ಲ. ಸೊ ಹಾಗಾಗಿ ಆಚೆ ಬಂದಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡಿ, ಫುಲ್ ಟ್ರಾಲಿ ಎಲ್ಲ ತುಂಬಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರಜ್ವಲ್ಗೆ ಮುಖ ತೋರಿಸಂದ್ರೆ ಅವರು ಹಿ ಅಂತಿದ್ದಾರೆ. ಸೊ ಬರ್ಬೇಕಾದ್ರೆ ದಿಸ್ ಈಸ್ ಮೈ ಪೊಸಿಷನ್. ಯಾವ ಥರ ಕೂತ್ಕೊಂಡಿದ್ದೆ, ಮುಂದೆಗಡೆ 2 ಬ್ಯಾಗು, ಹಿಂದೆಗಡೆ 1 ಬ್ಯಾಗು. ಸೊ ಇಟ್ ವಾಸ್ ಫುಲ್ಲಿ ಮೆಸ್ಡ್ ಅಪ್. ಸೊ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಎಲ್ಲ ಮೇಲೆ ಎತ್ಕೊಂಡು ಬಂದು ಎಲ್ಲ ಇಟ್ವಿ. ಸೊ ಪಾಪುಗಂತ ಈ ಥರ ಚಿಕ್ಕ ಕ್ಯೂಟಾಗಿ ಪೆಂಗ್ವಿನ್ ಇತ್ತು. ಪ್ರಜ್ವಲ್ ತುಂಬ ಇಷ್ಟಪಟ್ಟು ತೊಗೊಂಡ್ರು. ಅದರಲ್ಲಿ ಆಟಾಡ್ತಾ ಇದ್ದಾರೆ ಕ್ಯಾಮ್ರಲ್ಲಿ. ಸೊ ಮಕ್ಳಿಗೆ ಅಂದ್ಬಿಟ್ಟು ಪಾಪ್ಕಾರ್ನ್ ತೊಗೊಂಡಿದ್ವಿ. ಪಾಪ್ಕಾರ್ನ್ ಮಕ್ಳಿಗೆ ಕೊಟ್ಬಿಟ್ಟು ಸೊ ರಿಟರ್ನ್ ನಮ್ಮ ಮನೆಗೆ ಬಂದ್ವಿ. ಪಾಪು ಅಳ್ತಿದ್ದ ಅಂತ ಅಕ್ಕ ಎತ್ಕೊಂಡಿದ್ಲು. ಹಾಗೆ ಸುಮಾರು ಬಟ್ಟೆಗಳಿದ್ವು ಮಡ್ಚವು. ಸೊ ಅದನ್ನೆಲ್ಲ ಮಡಚಬೇಕು. ಹಾಗೆ ಮತ್ತೆ ಪೆಂಗ್ವಿನ್ನ ತೊಗೊಂಬಂದು ಪಾಪುಗೆ ತೋರಿಸ್ತಾ ಇದ್ದ ಪ್ರಜ್ವಲು, ನೋಡು ನಿನಗೆ ತಂದಿದ್ದೀನಿ ಅಂತ. ಸೊ ಈಗ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಹೋಗಿ ಬಂದು ಡಿಮಾರ್ಟಿಗೆ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಬೇಕು. ಸೊ ಡ್ರೆಸ್ ಚೇಂಜಿಂಗ್ ಎಲ್ಲ ಆಯಿತು. ನೋಡ್ತಾ ಇರ್ಬೋದು, ಇದೆಲ್ಲ ಐಟಮ್ಸು ಡಿಮಾರ್ಟಿಂದ ನಾನು ಪರ್ಚೇಸ್ ಮಾಡಿದ್ದೆ. ಹಾಗೆ ಪಾಪುದು ಬಟ್ಟೆಗಳು ಕೂಡ ಪರ್ಚೇಸ್ ಮಾಡಿದ್ದೆ. ಅದು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿದೆ. ಹಾಗೆ ಪ್ಲೀಸ್ ಡೋಂಟ್ ಮೈಂಡ್, ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಪಾಪು ನನ್ನ ಜೊತೆಯಲ್ಲೇ ಇದೆ. ಹಾಗಾಗಿ ಪಾಪು ವಾಯ್ಸ್ ಕೂಡ ಬರ್ತಿದೆ. ತಂದಿದ್ದ ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡಿಕೊಂಡು ಹಾಗೆ ಬೆಳಿಗ್ಗೆ ಟಿಫನ್ ಮಾತ್ರ ಮಾಡಿದ್ದೆ. ಮಧ್ಯಾಹ್ನ ಊಟನೂ ಏನೂ ಮಾಡಿರಲಿಲ್ಲ. ಸೊ ಈಗ ಒಂದಕ್ಕಿಂತ ಸಾಂಬಾರು ಮಾಡಿಬಿಡೋಣ ಅಂತ ಮಶ್ರೂಮ್ ತಂದಿದ್ದೆ. ಅದರಿಂದ ಮಶ್ರೂಮ್ ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಮಡಚಿಟ್ಟು, ಹಾಗೆ ಕಿಚನ್ ಕೂಡ ತುಂಬ ಮೆಸ್ಟಪ್ ಆಗೋಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ಸೊ ಈಗ ಬಂದು ಮಲ್ಕೊಂಡ್ವಿ. ಸೊ ಇವತ್ತಿಗಿಷ್ಟು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.